ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಹಗರಣ ವಿಚಾರದಲ್ಲಿ ಸಿಸಿಬಿಯಿಂದ ಬುಕ್ಕಿ ಭವೇಶ್ ಬಪ್ನ ಬಂಧನವಾಗಿದೆ. ಬೌಲರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ಗೆ ಈ ಬುಕ್ಕಿ ಯತ್ನಿಸಿದ್ದ ಅಂತ ಹೇಳಲಾಗಿದೆ. ಬಳ್ಳಾರಿಯ ಟಸ್ಕರ್ಸ್ ವೇಗದ ಬೌಲರ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡಿದ್ದ ಈತ ಅಂತ ಹೇಳಲಾಗಿದೆ. ಓವರ್ಗೆ 10 ರನ್ ನೀಡುವಂತೆ ಮ್ಯಾಚ್ ಫಿಕ್ಸಿಂಗ್ಗೆ ಈತ ಪ್ರಯತ್ನ ಮಾಡಿದ್ದ, ಆಫರ್ ಕೂಡ ಕೊಟ್ಟಿದ್ದ. ಇದನ್ನ ಬಳ್ಳಾರಿ ಟಸ್ಕರ್ಸ್ ಬೌಲರ್ ನಿರಾಕರಿಸಿದ್ರು ಅಂತ ಹೇಳಲಾಗಿದೆ. ಐಪಿಎಲ್ ನಲ್ಲಿ ಡ್ರಮ್ಮರ್ ಆಗಿದ್ದಂತಹ ಬುಕ್ಕಿ ಭವೇಶ್ ಬಪ್ನ ಸೆಲೆಬ್ರಿಟಿ ಡ್ರಮ್ಮರ್ ಈತ ಬುಕ್ಕಿ ಕೆಲಸ ಕೂಡ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಅಕ್ರಮವಾಗಿ ಮತ್ತೊಬ್ಬ ಬುಕ್ಕಿ ದೆಹಲಿ ಮೂಲದ ಸನ್ಯಾಮ್ಗಾಗಿ ಇದೀಗ ಪೊಲೀಸರು ಶೋಧ ನಡೆಸಿದ್ದಾರೆ. ಜೆಪಿ ನಗರದ ಕೆಫೆಯಲ್ಲಿ ಈ ರೀತಿಯ ಸ್ಪಾಟ್ ಫಿಕ್ಸಿಂಗ್ ಡೀಲ್ಗಳು ನಡೀತಾ ಇತ್ತು ಅಂತ ಹೇಳಲಾಗಿದೆ. ಐಪಿಎಲ್ ನಲ್ಲಿ ಡ್ರಮ್ಮರ್ ಆಗಿದ್ದಂತ ವ್ಯಕ್ತಿ ಈತ ಬುಕ್ಕಿ ಭವೇಶ್ ಅನ್ನುವಂಥ ವ್ಯಕ್ತಿ ಸೆಲೆಬ್ರಿಟಿ ಡ್ರಮ್ಮರ್ ಅಂತ ಅನಿಸ್ಕೊಂಡಿದ್ದ, ಸಾಕಷ್ಟು ಪಾಪ್ಯುಲರ್ ಆಗಿದ್ದ. ಆದ್ರೆ ಮತ್ತೊಂದು ಕಡೆ ತೆರೆಯ ಹಿಂದೆ ಬುಕಿಂಗ್ ದಂಧೆಯನ್ನು ಕೂಡ ನಡೆಸ್ತಾ ಇದ್ದ. ಜೆಪಿ ನಗರದ ಕೆಫೆ ಒಂದರಲ್ಲಿ ಈ ರೀತಿಯ ಬುಕಿಂಗ್ಗಳ ಸ್ಪಾಟ್ ಫಿಕ್ಸಿಂಗ್ ನಡೀತಾ ಇತ್ತು. ಇದೀಗ ಬೆಂಗಳೂರು ಪೊಲೀಸರು ಈ ಭವೇಶ್ ಬಪ್ನ ಅನ್ನುವಂಥ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ ನ ನೇರವಾದಂತಹ ಆರೋಪ ಈತನ ಮೇಲಿದೆ. ಸೆಲೆಬ್ರಿಟಿ ಡ್ರಮ್ಮರ್ ಆಗಿದ್ದ ಈತ. ಇಬ್ರು ಬುಕ್ಕೀಸ್ ಬಗ್ಗೆ ನಮಗೆ ಮಾಹಿತಿ ಬಂದಿದೆ. ಭಾವೇಶ್ ಬಾಫ್ನ ಅಂತ, ಅವನು ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದು ಡೆಲ್ಲಿ ಹಾಗೂ ಬೇರೆ ಬೇರೆ ಕಡೆ ಇದ್ದಂಥ ಬುಕ್ಕೀಸ್ ಪರವಾಗಿ ಇಲ್ಲಿ ಕೆಲಸ ಮಾಡಿ ಪ್ಲೇಯರ್ಸಿಗೆ ಸಂಪರ್ಕ ಮಾಡಿಬಿಟ್ಟು ದುಡ್ಡಿನ ಆಮಿಷನ್ನು ಕೊಟ್ಟು ಈ ಮ್ಯಾಚಸ್ಗಳಲ್ಲಿ ಕೆಲವೊಂದು ರೀತಿಯಿಂದ ಫಿಕ್ಸ್ ಮಾಡೋ ರೀತಿಯಲ್ಲಿ ಅವನು ಮಾತುಕತೆ ಎಲ್ಲ ಮಾಡ್ತಾ ಇದ್ದ. ಈಗಾಗಲೇ ಇದ್ರ ಬಗ್ಗೆ ಒಂದು FIR ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಈ ಬುಕ್ಕಿ ಭಾವೇಶ್ ಬಾಫ್ನ ಏನಿದ್ದಾನೆ ಅವ್ನಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ. ಇನ್ನೊಬ್ಬ ಡೆಲ್ಲಿ ಮೂಲದ ಬುಕ್ಕಿ ಏನಿದ್ದಾನೆ ಅವನು ಸದ್ಯಕ್ಕೆ ಅಪ್ಸ್ಕೊಂಡಿದ್ದಾನೆ. ಅವನಿಗೂ ಕೂಡ ಶೀಘ್ರದಲ್ಲಿ ನಾವು ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ಭವೇಶ್ ಬಪ್ನ ಮಾಡಸ್ ಆಪರಾಂಡಿ ಏನಿತ್ತು, ಯಾವ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದ, ಈ ರೀತಿ ಬುಕ್ಕಿ ಕೆಲಸನ ಈತನ ಜೊತೆ ಇನ್ನೂ ಯಾರೆಲ್ಲ ಇದ್ದಾರೆ? ಶ್ರೀಲಕ್ಷ್ಮಿ, ಏನು KPL ಒಂದು ಮ್ಯಾಚ್ ನಲ್ಲಿ ಒಂದು ಫಿಕ್ಸಿಂಗ್ ಮಾಡ್ತಿದ್ದ ಒಂದು ಆರೋಪದ ಮೇಲೆ ಒಂದು ಏನು ಡ್ರಮ್ಮರ್ ಆಗಿರುವಂತಹ ಒಂದು ಭವೇಶ್ ಬಪ್ನ ಎಂಬಾತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ ಒಂದು ಬಂಧಿತ ಆರೋಪಿ ಒಂದು IPL ನಲ್ಲಿ ಒಂದು ಸೆಲೆಬ್ರಿಟಿ ಡ್ರಮ್ಮರ್ ಆಗಿ ಒಂದು RCB ಪರವಾಗಿ ಒಂದು ಸಾಕಷ್ಟು ಮ್ಯಾಚ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಮತ್ತೆ ಪ್ರೇಕ್ಷಕರನ್ನ ರಂಜಿಸುವ ಕೆಲಸದಲ್ಲಿ ಸಹ ಪ್ರತಿ ಮ್ಯಾಚ್ ನಲ್ಲೂ ಈತ ಕಾಣಿಸ್ಕೊಳ್ತಿದ್ದ. ಆದ್ರೆ KPL ಮ್ಯಾಚ್ಗಳಲ್ಲಿ ಈತ ಒಂದು ಮ್ಯಾಚ್ ಫಿಕ್ಸಿಂಗ್ ಒಂದು ಆರೋಪದಲ್ಲಿ ಒಂದು ತೊಡಗಿದ್ದ ಅಂತೇಳಿ ಈಗ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿರುವಂತದ್ದು. ಏನು ಬಳ್ಳಾರಿ ಟಸ್ಕರ್ಸ್ ಒಂದು ಟೀಮ್ ಏನಿದೆ, ಆ ಒಂದು ಟೀಮ್ ವೇಗದ ಬೌಲರ್ ಒಬ್ಬರನ್ನ ಬುಕ್ ಮಾಡಲು ಹೋಗಿ ಈತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದ. ಆದ್ರೆ ಆ ಬೌಲರ್ ಈತನ ಒಂದು ಆಫರ್ಗಳಿಗೆ ಒಂದು ಬಗ್ಗದ ಹಿನ್ನೆಲೆಯಲ್ಲಿ ಈತ ಒಂದು ಮ್ಯಾಚ್ ಫಿಕ್ಸಿಂಗ್ ವೈಫಲ್ಯ ಆಗಿತ್ತು. ಮತ್ತೆ ಈಗಾಗಲೇ ಏನು ಒಂದು ಬೆಳಗಾವಿ ಪ್ಯಾಂಥರ್ಸ್ ನ ಒಂದು ಆಲಿ ಎಂಬಾತ ಏನಿದ್ದಾರೆ ಓನರ್, ಆತನ ಒಂದು ಬಂಧನ ಮತ್ತೆ ಕೆಲವು ಆಟಗಾರರ ವಿಚಾರಣೆ ವೇಳೆ ಭವೇಶ್ ಬಪ್ನ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಗಳನ್ನ ಸಿಸಿಬಿ ಪೊಲೀಸರು ಕಲೆ ಹಾಕಿದ್ರು. ಆ ಬಳಿಕ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಈತ ಒಬ್ಬ ಬೌಲರ್ ನನ್ನ ಬುಕ್ ಮಾಡಿ ಆತನನ್ನ ಒಂದು ಪ್ರತಿ ಓವರ್ಗೆ 10 ರನ್ ಕೊಡುವಂತೆ ಒಂದು ಮ್ಯಾಚ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದ. ಆದ್ರೆ ಈತನ ಒಂದು ಆಫರ್ ಅನ್ನ ಬೌಲರ್ ಸರಾಸಗಟಾಗಿ ತಿರಸ್ಕಾರ ಮಾಡಿದ್ರಿಂದ ಈ ಒಂದು ಮ್ಯಾಚ್ ಫಿಕ್ಸಿಂಗ್ ಫೇಲ್ ಆಗಿತ್ತು. ಈಗ ಸಿಸಿಬಿ ಪೊಲೀಸರು ಈತ ಮತ್ತೆ ಮತ್ತೋರ್ವ ದೆಹಲಿ ಮೂಲದ ಬುಕ್ಕಿಯನ್ನ ಬಂಧಿಸೋದಕ್ಕೆ ಹುಡುಕಾಟ ನಡೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ.